ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಾನು ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದಿನಕ್ಕೆ ಅವರು ಒಂದು ದಿನಕ್ಕೆ ಒಂದು 4ರಿಂದ 5 ಕಡೆ ಓಡಾಡ್ತಾರೆ ಒಂದು ಫಿಲಮ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ಅಷ್ಟು ಕಷ್ಟಪಟ್ಟು ಓಡಾಡಿ ಇಲ್ಲಿಗೂ ಕೂಡ ಬಂದು ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಹಾಗೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಸರ್ ಸಡಗರ ರಾಘವೇಂದ್ರ ಸರ್. ನನಗೆ ಅವರು ನನ್ನಲ್ಲಿ ನಂಬಿಕೆ ಇಟ್ಟು ಈ ಒಂದು ಕಥೆನ ನನಗೆ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯಿತು. ಇದನ್ನು ನೀನು ಮಾಡ್ಬೋದು ಮೇಘ ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬ ಮೋಟಿವೇಶನ್ ಮಾಡಿದ್ರು. ತುಂಬ ಖುಷಿ ಆಯಿತು. ಹಾಗೆ ಅವರು ಒಂದು ಶಾರ್ಟ್ ಅಂತ ಬಂದರೆ ಪರ್ಫೆಕ್ಷನ್ ಆಗೋವರೆಗೂ ಆ ಒಂದು ಸೀನ್ ಪರ್ಫೆಕ್ಟಾಗಿ ಬರೋವರೆಗೂ ಅವರು ಬಿಟ್ಟೇ ಇಲ್ಲ. ಆಮೇಲೆ ನಾವು ಶೂಟಿಂಗ್ ಶುರು ಮಾಡ್ತಿದ್ದಿದ್ದು ಯಾವಾಗೋ ಶುರು ಮಾಡ್ತಿದ್ವಿ, ಪ್ಯಾಕಪ್ ಮಾಡ್ತಿದ್ದಿದ್ದು ಯಾವಾಗೋ ಪ್ಯಾಕಪ್ ಮಾಡ್ತಾ ಇದ್ವಿ. ಸೊ ಎಂಟೈರ್ ನಮ್ಮ ಫಿಲ್ಮ್ ಟೀಮ್ ಏನಿದೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರನೇ ಇದ್ವಿ. ಆ್ಯಂಡ್ ಎಸ್ಪೆಷಲಿ ನಾವು ನಮ್ಮ ಟೆಕ್ನಿಷಿಯನ್ಸ್ ಅಂತ ಬಂದಾಗ ನಮ್ಮ ನಾಗಾರ್ಜುನ ಸರ್ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಎಲ್ಲರೂ ಹೇಳ್ದಾಗೆ ನಾವು ಶೂಟಿಂಗ್ ಮಾಡಿರೋ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಎಲ್ಲ ಬೆಟ್ಟ ಗುಡ್ಡಗಳು, ಕಾಡುಗಳು, ಆಮೇಲೆ ಹೋಗೋಕ್ಕೆ ಜಾಗ ಇಲ್ಲ. ನಾವು ಶೂಟಿಂಗ್ ಮಾಡಬೇಕು ಅಂದರೆ ಅಲ್ಲಿ ಜಾಗ ಮಾಡಿಕೊಂಡು 2 ದಿನ ಹೋಗಿ ಅಲ್ಲಿ ರೋಡನ್ನು ಮಾಡಿಕೊಂಡು ಶೂಟಿಂಗ್ ಮಾಡಿರೋದಿದೆ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ಲೈಟ್ ಬಾಯ್ಸ್, ಕ್ಯಾಮ್ರಾ, ಆಮೇಲೆ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅಷ್ಟು ಅಂದರೆ ನಾವು ಸಪೋರ್ಟ್ ತೊಗೊಂಡು ಹತ್ತುತ್ತಾ ಇದ್ವಿ. ಬಟ್ ಅವ್ರು ಹತ್ತುವಾಗ ಒಂದು ಮಟೀರಿಯಲ್ಸ್ಗಳನ್ನ ಕೈಯಲ್ಲಿ ಭಾರಗಳನ್ನು ಹಿಡ್ಕೊಂಡು ಹತ್ತೋದಿದೆಯಲ್ಲ, ನಿಜವಾಗ್ಲೂ 1 ಕಿಲೋಮೀಟ್ರು ತುಂಬ ಅಷ್ಟು ಬೆಟ್ಟಗಳನ್ನು ಹತ್ತಬೇಕಾಗ್ತಾ ಇತ್ತು ನಾವು. ಹಾಗೆ ನಮ್ಮ ಆರ್ಟ್, ನಮ್ಮ ಸರ್, ಹಾಗೆ ಅಕ್ಷಯ್, ಹಾಗೆ ಅವರ ತಂಡ, ಆ ಒಂದು ಜಾಗ ಅಲ್ಲಿ ಏನೂ ಇಲ್ಲ, ಅಲ್ಲಿ ಆ ಒಂದು ಸೆಟ್ಟನ್ನ ಸೃಷ್ಟಿ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಅವರು ಕೂಡ ಇಡೀ ಸಿನಿಮಾದ ಜೊತೆಗೆ ನಿಂತ್ಕೊಂಡು ನಮಗೆಲ್ರಿಗೂ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಬಡ್ಜೆಟ್ ಹೋಗ್ತಾನೆ ಇತ್ತು ಕೂಡ, ಅದೆಲ್ಲರೂ ಗಮನಕ್ಕಿದ್ರೂ ಕೂಡ ಸಿನಿಮಾದಲ್ಲಿ ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕವಿಶ್, ಅವ್ರದ್ದು ಇದು 2ನೇ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕೂಡ. ಅವರು ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಎಂಟೈರ್ ಫಿಲ್ಮ್ ನಮ್ಮ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು, ಮರಾಠಿ ಕಲಾವಿದರಾಗಿರ್ಬೋದು, ಆಮೇಲೆ ನಮ್ಮ ಕನ್ನಡ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ, ಈಗ ನಾನು ಮರಾಠಿ ಕಲಿತು ಈ ಒಂದು ಸಿನಿಮಾದಲ್ಲಿ ನಾನು ಮರಾಠಿ ಮಾತಾಡಿದ್ದೀನಿ. ಹಾಗೆ ಅವರು ಕೂಡ ಕನ್ನಡನ ಕಲಿತು ತುಂಬ ಚೆನ್ನಾಗಿ ಕನ್ನಡನ ಈ ಸಿನಿಮಾದಲ್ಲಿ ಯಾರೂ ಕೂಡ ಪ್ರಾಂಪ್ಟಿಂಗ್ನ ತಗೊಳ್ದೆ ಎಲ್ಲರೂ ಕೂಡ ಅವರೇ ಕಲಿತು ಭಾಷೆನ ಕಲಿತು ಮಾತಾಡಿರೋದು ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನ್ನ ಪಾತ್ರ ಅಂತ ಬಂದರೆ ಈ ಒಂದು ಪಾತ್ರದಲ್ಲಿ ನಾನು ತುಂಬ ಬಜಾರಿ ಹೇಳಬೇಕಂತ ತುಂಬ ಬಜಾರಿ ಅಂದರೆ ಇಷ್ಟಿದೆ ಅಂದರೆ ನಾನು ಅದನ್ನು ಅಷ್ಟು ಮಾಡಿ ಮಾತಾಡೋವಂಥ ಹುಡುಗಿ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು ಕೂಡ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದೊಳ್ಳೆ ಸ್ಪೇಸ್ನ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ಗಂಡು ಮಕ್ಕಳು ಮಾತ್ರ ಕದಿಬೇಕಾ? ಅಷ್ಟು ಬಜಾರಿ ಅಂತ ಈ ಸಿನಿಮಾದಲ್ಲಿ ನಾನು. ಸೊ ಅಂಡ್ ಹೇಳ್ಬೇಕಂದ್ರೆ ಇದೊಂದು ಗನ್ನುಗೂ ಗುಲಾಬಿಗೂ ನಡೆಯೋ ಒಂದು ಕತೆ. ಅದು ಹೇಗೆ ಅನ್ನೋದು ನಾವು 28ನೇ ತಾರೀಕೆ ನೋಡ್ಬೇಕು. ಇಲ್ಲ, ಏನ್ ಮಾಡಿ ಹೇಳಿ ನೀವು ಹೇಳಿ. ಹೇಗೆ ಬೇಜಾರಾಯ್ತಾ? ಇಲ್ಲ ಅಂದರೆ ಜೋಕ್ಸ್ ಅಬೌಟ್ ಅಂದರೆ ಫೀಲ್ ಇಲ್ಲ. ಈಗ ಆ ಥರದ್ದು ಒಂದು ಪಾತ್ರನೂ ಬರುತ್ತೆ, ಬಟ್ ಈ ಒಂದು ಪಾತ್ರ ಇದನ್ನ ಕೇಳ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಏನು ಬೇಕೋ ಅದನ್ನ ಮಾತ್ರ ನನ್ನ ಕೈಲಿ ಮಾಡೋದಕ್ಕೆ ಸಾಧ್ಯ. ಸೊ ನಾನು ಎಕ್ಸ್ಟ್ರಾ ಸರ್ ತೋರಿಸಿ ನಾನು ಅವ್ರ ಹತ್ರ ಕೇಳೋಕ್ಕಾಗಲ್ಲ. ಸೊ ಈ ಒಂದು ಪಾತ್ರ ಬಜಾರಿ, ಒಂದು ಹಳ್ಳಿ ಹುಡುಗಿ, ಎಲ್ಲರನ್ನೂ ಕೆಣ್ಕೋಂಥ ಹುಡುಗಿ. ಸೊ ಆ ಒಂದು ಪಾತ್ರಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶ್ರಮನ ವಹಿಸಿ ನಾನು ಮಾಡಿ